ಅಳಿವಿನಂಚಿನಲ್ಲಿರುವ ನಾಟಿ ಔಷಧಿ ಮುಂದಿನ ಜನಾಂಗದ ಉಪಯೋಗಕ್ಕಾಗಿ. ಮರೆವಿನಂಚಿನಿಂದ ಉಳಿವಿನಂಚಿನ ಕಡೆಗೆ ನಮ್ಮ ಈ ನಾಟಿ ಔಷಧಿ ಸಾಗಲಿ. ಎಲ್ಲರಿಗೂ ಶುಭೋದಯ. ನಮ್ಮ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದಿನ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಗಾಯದ ಎಣ್ಣೆ ಅಂತ ಹೇಳಿದರೆ ಇದು ಯಾವುದಕ್ಕೆಲ್ಲ ಆಗ್ತದೆ ಅಂತೇಳಿ ನಾನು ಮತ್ತೆ ವಿವರಿಸ್ತೇನೆ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ಈಚಲ ಮರದ ತೊಗಟೆ ಅಂದರೆ ಇದನ್ನು ತುಳುವಲ್ಲಿ ಈಂದು ಮರ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ರಾಹು ಬೀಜದ ತೊಗಟೆ, ಒಂದು ಅರ್ಧ ಲೀಟರ್ ಆಗುವಷ್ಟು ತೆಂಗಿನ ಎಣ್ಣೆ, ಬೇರೆ ಯಾವುದೇ ಎಣ್ಣೆಯನ್ನು ಇದಕ್ಕೆ ಉಪಯೋಗಿಸುವಂತಿಲ್ಲ, ತೆಂಗಿನ ಎಣ್ಣೆ ಉಪಯೋಗಿಸಬೇಕು. ಮತ್ತು ಒಂದು 4 ಕರ್ಪೂರವನ್ನು ಹಾಕಬೇಕು. ಇದನ್ನು ಇವಾಗ ಏನು ಮಾಡಬೇಕು ಅಂತೇಳಿ ತೋರಿಸ್ತೇನೆ. ಮೊದಲು ಇಲ್ಲಿ ಈಚಲ ಮರದ ತೊಗಟೆಯನ್ನು ನಾವು ಚಂದ ಇಲ್ಲಿ ಗುದ್ದಿ ಹುಡಿ ಮಾಡಿಕೊಳ್ಬೇಕು. ಫಸ್ಟಿಗೆ ನಾವು ಈಚಲ ಮರದ ತೊಗಟೆಯನ್ನು ತಗೊಂಡಿದ್ದೇವೆ. ನಂತರ ಇಲ್ಲಿ ರಾಹು ಬೀಜದ ತೊಗಟೆಯನ್ನು ಕೂಡ ರಾಹು ಬೀಜದ ಮರದ ತೊಗಟೆಯನ್ನು ಕೂಡ ಇಲ್ಲಿ ನಾವು ಇವಾಗ ಪುಡಿ ಮಾಡಬೇಕು. ಇವಾಗ ನಾವು ಈಚಲ ಮರದ ತೊಗಟೆಯನ್ನು ಅದನ್ನು ಗುದ್ದಿ ಚಂದ ಪುಡಿ ಮಾಡಿ ಇಟ್ಟುಕೊಳ್ತೇವೆ. ನೋಡಿ, ಇವಾಗ ಇದು ಇಷ್ಟು ಹುಡಿಯಾಗಿದೆ. ಇಷ್ಟು ಹುಡಿ ಆದರೆ ಇದು ಸಾಕು. ಇದು ಇವಾಗ ರಾಹು ಬೀಜದ ಕೆತ್ತೆ. ಇದು ಚಂದ, ಇದು ಸಹ ಪುಡಿ ಮಾಡಬೇಕು, ಪುಡಿ ಆಗಬೇಕು. ಇವಾಗ ದೊಡ್ಡದಾಗಿದೆ, ಇವಾಗ ಪುಡಿ ಮಾಡ್ತಾ ಇದ್ದಾರೆ ಇದನ್ನು. ರಾಹು ಬೀಜದ ತೊಗಟೆ ಇವಾಗ ಇಷ್ಟು ಹುಡಿಯಾಗಿದೆ. ಯಾಕಂತ ಹೇಳಿದರೆ ಇದು ಹಸಿ ಅಲ್ಲ, ಸ್ವಲ್ಪ ಒಣಗಿದ್ದು. ಇದನ್ನು ನೀವು ಹಸಿಯೇ ತಂದು ಅದನ್ನು ಪುಡಿ ಮಾಡಿ ಒಣಗಿಸಿ ಇಟ್ಟುಕೊಳ್ಳಿ, ಎರಡನ್ನೂ ಸಹ. ರಾಹು ಬೀಜದ ತೊಗಟೆ ಮತ್ತು ಈಚಲ ಮರದ ತೊಗಟೆ ಅಂದರೆ ಇಂದಿನ ತೊಗಟೆಯನ್ನು. ಈಚಲ ಮರದ ತೊಗಟೆಯನ್ನು ಇವಾಗ ಎಣ್ಣೆಗೆ ಹಾಕಿಕೊಂಡಿದ್ದೇವೆ. ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಲಿಕ್ಕೆ ಉಂಟು. ಇವಾಗ ಇದಕ್ಕೆ ರಾಹು ಬೀಜದ ತೊಗಟೆಯನ್ನು ಸೇರಿಸ್ತಾ ಇದ್ದೇವೆ. ಇದಕ್ಕಿನ್ನು ಸ್ವಲ್ಪ ಎಣ್ಣೆ, ಅರ್ಧ ಲೀಟರ್ನಷ್ಟು ಎಣ್ಣೆ ಇದಕ್ಕೆ ಹಾಕಿಕೊಂಡಿದ್ದೇವೆ. ಇವಾಗ ಇದನ್ನು ಬಾಣಲೆಯಲ್ಲಿ ಒಲೆಯಲ್ಲಿ ಇಟ್ಟಿದ್ದೇವೆ. ಇದು ಕುದಿಬೇಕು ಚಂದ. ಇವಾಗ ಇದು ಬಿಸಿ ಆಗ್ತಾ ಬರ್ತಾ ಉಂಟು ಎಣ್ಣೆ. ಇದು ಕುದಿಲಿಕ್ಕೆ ರೆಡಿ ಆಗ್ತಾ ಉಂಟು. ಇದನ್ನು ಮಗಿಸ್ತಾ ಇರಬೇಕು. ಇವಾಗ ಕರ್ಪೂರ ಹಾಕ್ತಾ ಇದ್ದಾರೆ. ಒಂದು 4ರಿಂದ ಕರ್ಪೂರ ಒಂದು 5-6 ಕರ್ಪೂರವನ್ನು ಹಾಕಬೇಕು. ಚಂದ ಕುದಿತಾ ಉಂಟು ನೋಡಿ. ಇವಾಗ ಚಂದ ಕುತ್ತಾ ಉಂಟು. ಇದು ಏನಕ್ಕೆಲ್ಲ ಬೇಕು ಅಂತ ಇವಾಗ ನಮ್ಮ ಅತ್ತೆ ಮಾಡ್ತಾ ಇದ್ದಾರೆ. ಇದು ಮದ್ದು ಅವರ ಅತ್ತೆ ಹೇಳಿಕೊಟ್ಟದ್ದು. ಅದನ್ನು ಅವರು ನಮಗೆ ಇವಾಗ ತಿಳಿಸಿಕೊಡ್ತಾ ಇದ್ದಾರೆ. ಅದು ಯಾವುದಕ್ಕೆ ಬೇಕಾಗ್ತದೆ ಅಂತ ಅವ್ರು ತುಳುವಲ್ಲಿ ಹೇಳ್ತಾರೆ. ಅದನ್ನು ನಾನು ಮತ್ತೆ ಕನ್ನಡದಲ್ಲಿ ಹೇಳ್ತೇನೆ. ರೈತೆ ಬುರಪ್ಪನೊಂದು ಗಡಿ ನಮ್ಮ ಕೈಕ್ ಗಡಿ ಅಂಡ ಗಡಿ ಕಾಪುಂಡು ಕತ್ತಿದ ಗಾಯ ಗತ್ತಿದ ಕಾಯ ಬುಕ್ಕ ಪೂರ್ತು ಜೋಕ್ಲಿ ಪೆಟ್ಟಂಡ ಮರಂಪಗು ನೆಕ್ ಗಾಯ ಅಂಡ ಐ ಕಾಪುಂಡು ಬುಕ್ಕ ಕಾರು ಪುಳಿಯು ಬಣ್ಣಗ ಐ ಕಾಪುಂಡು ಮಾತ ಐಕ್ ಬೇನೆಗೆ ಇಕ್ಕಳಾಪುಂಡು. ಇದು ಇವಾಗ ಇದು ನಾವು ಎಲ್ಲಾದ್ರೂ ಕತ್ತಿ ನಮ್ಮ ಕೈಗೆ ಗಾಯ ಆಗಿದ್ರೆ ಅದು ಗಾಯ ಆದ ಕೂಡಲೇ ನೀವು ಈ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಿ, ಬೇಗ ಕಡಿಮೆ ಆಗ್ತದೆ. ಮತ್ತು ಮಕ್ಕಳು ಎಲ್ಲಾದರೂ ಬಿದ್ದು ಗಾಯ ಮಾಡಿಕೊಂಡ್ರೆ ಅದಕ್ಕೆ ಆಗ್ತದೆ. ಮತ್ತು ನಮ್ಮ ಕೈ ಕಾಲು ಸೆಳೆತೆಲ್ಲ ಆಗ್ತದಲ್ಲ, ಆ ಸಂದರ್ಭದಲ್ಲಿ ಕೂಡ ಈ ಎಣ್ಣೆಯನ್ನು ನಾವು ಸಂದರ್ಭದಲ್ಲಿ ನಾವು ಇದನ್ನು ಹಾಕ್ಬೋದು. ಹಾಕಿದ ಮೇಲೆ ಇದು ತನ್ನಷ್ಟಕ್ಕೆ ಕಡಿಮೆ ಆಗ್ತಾ ಬರ್ತದೆ. ಮತ್ತು ಗಾಳಿ ಸೋಂಕು ಎಲ್ಲ ಆದಾಗ ಇದನ್ನು ನಮ್ಮ ಮೈಗೆ ಲೇಪನ ಮಾಡಿದಾಗ ಇದು ಕಡಿಮೆ ಆಗ್ತದೆ. ನೋಡಿ, ಇವಾಗ ಅದರ ಕಲರ್ ಅಷ್ಟೊಂದು ಇದು ಕಲರ್ ಬರೋದಿಲ್ಲ. ಅದು ಅದರದ್ದು ರಸ ಎಲ್ಲ ಇವಾಗ ಬಿಡ್ತಾ ಬರ್ತಾ ಉಂಟು. ಇದರೊಂದು 10ರಿಂದ 15 ನಿಮಿಷ ಇದನ್ನು ಚಂದ ಎಣ್ಣೆಯಲ್ಲಿ ಹಾಕಿ ಇದನ್ನು ಕಾಯಿಸಬೇಕು. ಎಣ್ಣೆ ಚಂದ ಕುದಿಬೇಕು. ಇದು 10ರಿಂದ 15 ನಿಮಿಷ. ಆವಾಗ ಅದರಲ್ಲಿರುವಂತಹ ರಸಗಳೆಲ್ಲ ಬಿಡ್ತಾ ಬರ್ತದೆ. ಇದು ಎಣ್ಣೆ ಚಂದ ಕುದ್ದಾಗಿದೆ. ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡ್ತಾರೆ. ಇವಾಗ ಈ ಎಣ್ಣೆ ರೆಡಿಯಾಗಿದೆ. ಈ ವಿಡಿಯೋವನ್ನು ನೋಡುವುದರ ಮೂಲಕ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಈ ಎಣ್ಣೆ ತಂದಿದೆ. ಇದನ್ನು ಇವಾಗ ನಾವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ತುಂಬಿಸ್ತಾ ಇದ್ದೇವೆ. ಆದರೆ ನೀವು ತುಂಬಿಸುವಾಗ ನಿಮ್ಮಲ್ಲಿ ಗಾಜಿನ ಬಾಟ್ಲಿ ಇದ್ದರೆ ಅದರಲ್ಲಿ ತುಂಬಿಸಿಡಿ. ಅದು ತುಂಬ ದಿನಗಳವರೆಗೆ ಶೇಖರಣೆ ಮಾಡಲಿಕ್ಕೆ ಆಗ್ತದೆ. ಮತ್ತು ಇದರ ಎಲ್ಲ ಗಾಯಗಳಿಗೆ ಕೂಡ ಇದನ್ನು ಬಳಸಿ. ಧನ್ಯವಾದಗಳು.